ಆನೇಕಲ್ ತಾಲೂಕಿನ ಹೆಬ್ಬಗುಡಿ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಸಂಘದ ವತಿಯಿಂದ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಸಿಹಿ ಹಂಚಿಕೆ, ಗಣ್ಯರಿಗೆ ಸನ್ಮಾನ, ಅನ್ನದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಹೆಬ್ಬಗೋಡಿ ಅಂಬರೀಶ್ ರವರು ಮಾತನಾಡಿ, ಅಭಿಮಾನಿಗಳ ಬಹುದಿನ ಕನಸನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದ್ದು, ಅಭಿಮಾನಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯರವರಿಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು, ಹೋರಾಟಗಾರರಾದ ಬಿಎಂಆರ್ ರಾಮಚಂದ್ರ, ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಸಂಘದ ಎಚ್ಎಂ ಶ್ರೀನಿವಾಸ್, ಮೊಬೈಲ್ ಬಾಬು, ಪುಟ್ಟೇಶ್, ನಾಗರಾಜ್, ವಾಟರ್ ಲೋಕೇಶ್, ಅಪ್ಪು, ಬಿವಿ ಸ್ಟುಡಿಯೋ ಬಸವರಾಜ್, ಬಯೋಕಾನ್ ಬಸವರಾಜ್, ರಮೇಶ್, ಎಂ ಬಸವರಾಜ್, ಪ್ರಕಾಶ್, ಶರಣ ಪಾಟೀಲ್ ಮತ್ತು ವಿಷ್ಣುವರ್ಧನ್ ರವರ ಅಭಿಮಾನಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು.
ಅಭಿಮಾನಿಗಳ ಸಂಘ ಹೆಬ್ಬಗೋಡಿ ಈ ಸಂಘದ ಆಶ್ರಮದಲ್ಲಿ ಪ್ರತಿ ವರ್ಷವೂ ಸಹ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಒಂದು ಬಿರುದನ್ನು ಘೋಷಿಸಿರುವುದು ಬಹಳ ಸಂತೋಷದ ವಿಷಯ. ಈ ವಿಷಯಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಯಾಕಂತಂದರೆ ಒಬ್ಬ ಹಿರಿಯ ನಟ, ಮೇರು ನಟ, ಯಾರಾದರೂ ಒಬ್ಬ ಸಂಸ್ಕೃತ ಮತ್ತು ಒಳ್ಳೆಯ ನಡತೆಯಿಂದ ಈ ರಾಜ್ಯದಲ್ಲಿ ಒಬ್ಬ ನಟ ಬೇರೆಯವರಿಗೆ ಮಾದರಿ ಆಗಿದ್ದಾರೆ ಅಂದರೆ ಇವರು ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರು. ಇಂಥ ಒಂದು ವಿಷ್ಣುವರ್ಧನ್ ಅವರಿಗೆ ಇವತ್ತು ಕರ್ನಾಟಕ ರತ್ನ ಅದು ಭಾಳ ನಾವು ಬೇಡಿಕೆ ಇಟ್ಟರೂ ಸಹ ಭಾಳ ನಿಧಾನವಾಗಿ ಕೊಟ್ಟಿದೆ, ಆದರೂ ಸಹ ಕೊಟ್ಟಿದ್ದಾರೆ, ಭಾಳ ಸಂತೋಷದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹೆಬ್ಬಗೋಡಿನಲ್ಲಿ ನಾವು ಸುಮಾರು ಬಡ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದೀವಿ. ಮತ್ತು ಇವತ್ತು ವಿಷ್ಣುವರ್ಧನ್ ಅವರ ನೆನಪಿಗಾಗಿ ಒಂದು ಕೇಕನ್ನು ಕಟ್ ಮಾಡಿ ಮತ್ತು ಒಂದು ಸಾರ್ವಜನಿಕರಿಗೆ ಒಂದು ದಿವಸದ ಊಟದ ವ್ಯವಸ್ಥೆ ಸಹ ಮಾಡಿದ್ದೀವಿ. ಇಂಥ ಒಂದು ಅರ್ಥಪೂರ್ಣವಾದಂಥ ಹಬ್ಬವನ್ನು ನನ್ನ ಸಹೋದರರಾದ ಬಾಬು ಅವರವರು, ನಾಗರಾಜ್ ಅವರು, ಶ್ರೀನಿವಾಸ್ ಅವರು ಎಲ್ಲ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ಒಂದು ಹೃತ್ಪೂರ್ವಕ ವಂದನೆಗಳು ಅರ್ಸೋದಕ್ಕೆ ಪ್ರತಿ ವರ್ಷ ನಿಲ್ಲಿಸ್ತಾರೆ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂಗೆ ನಿರಂತರವಾಗಿ ಮಾಡ್ಕೊಂಡು ಹೋಗಲಿ. ವಿಷ್ಣುವರ್ಧನ್ ಅವರ ಹೆಸರು ಸದಾ ನಿರಂತರವಾಗಿ ಚಿರಸ್ಥಾಯಿಯಾಗಿ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಚಲನಚಿತ್ರ ಕಲಾವಿದನಿಗೆ ಹುಟ್ಟುಹಬ್ಬವನ್ನು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಆಚರಣೆ ಮಾಡ್ತಾ ಇರ್ತಕ್ಕಂಥ ದಿನ ಇವತ್ತು. ನಿಜವಾಗಲೂ ಅದನ್ನು ಈ 75 ವರ್ಷಗಳಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಮೊದಲನೇ ಸಲ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಕಾರಣ ಇಷ್ಟೇ, ಈ 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಸನಿಹದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅಭಿಮಾನಿಗಳಲ್ಲಿ, ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಸಂತಸ, ಸಡಗರ, ಸಂಭ್ರಮವನ್ನು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಅವರ ಹುಟ್ಟುಹಬ್ಬವನ್ನು ಭಾಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದಾರೆ, ಭಾಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಹೆಬ್ಬಗೋಡಿಯಲ್ಲಿ ನಮ್ಮ ಶ್ರೀನಿವಾಸು ಮತ್ತು ಬಾಬು ಅವರೆಲ್ಲ ಸ್ನೇಹಿತರು, ಮತ್ತು ನಮ್ಮ ಅಂಬರೀಷ್ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು, ಮತ್ತು ನಮ್ಮ ಇನ್ನೂ ಅನೇಕ ಸ್ನೇಹಿತರುಗಳು, BMR ಅವರು, ನಮ್ಮ BMR ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಅನೇಕ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನದಾಸೋಹ ಮತ್ತು ಪುಸ್ತಕ ವಿತರಣೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ನಿಜವಾಗಲೂ ಕೂಡ ಇವತ್ತು ವಿಷ್ಣುವರ್ಧನ್ ಅವರು ಏನಾದರೂ ಬದುಕಿದ್ದಿದ್ರೆ, ಅವ್ರಿಗೆ ಈ ಒಂದು ಸಂದರ್ಭದ ಗಳಿಗೆಗೆ ಸಾಕ್ಷಿಯಾಗಿದ್ದಿದ್ರೆ ಭಾಳ ಖುಷಿ ಪಡ್ತಿದ್ರು. ಯಾಕಂದರೆ ಅವರ ಬದುಕಿದ್ದಂಥ 59 ವರ್ಷಗಳು ಅನೇಕ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಂಥವ್ರು. ಪ್ರಾರಂಭದಿಂದ 23 ವರ್ಷದ ಹುಡುಗನಿಂದ ಸಹ 59 ವರ್ಷದವರೆಗೂ ಕೂಡ ಅವರು ಅನೇಕ ಸುಖಕ್ಕಿಂತ ದುಃಖನ ಅನುಭವಿಸ್ಕೊಂಡು ಬಂದಂಥವ್ರು. ಆದರೆ ಇವತ್ತು ಸರ್ಕಾರ ಆ ಎಲ್ಲ ನೋವುಗಳನ್ನು ಮರೆಯತಕ್ಕಂಥ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಮತ್ತು ಅದೇ ರೀತಿ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅರ್ಹ ಕಲಾವಿದನಿಗೆ ಒಂದು ಅರ್ಥಪೂರ್ಣವಾದಂಥ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅಖಂಡ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಈಗಾಗಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಬಹುದಿನಗಳ ಬೇಡಿಕೆ ಏನಿದೆ, 15 ವರ್ಷಗಳ ಬೇಡಿಕೆ ಏನಿದೆ, ಸ್ಮಾರಕವನ್ನು ಇಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಅಂತ. ಹಾಗಾಗಿ 10 ಗುಂಟೆ ಜಾಗವನ್ನು ಈಗಾಗಲೇ ಅರಣ್ಯ ಇಲಾಖೆ ಆ ಜಾಗವನ್ನು ಬಾಲಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ 10 ಎಕರೆ ಜಮೀನನ್ನು ಈಗಾಗಲೇ ಅರಣ್ಯ ಇಲಾಖೆ ವಶಪಡಿಸ್ಕೊಟ್ಟಿದೆ. ಅದರಲ್ಲಿ ಕೇವಲ 10 ಗುಂಟೆ ಜಾಗವನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಈ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆ ಒಂದು ಬೇಡಿಕೆಯೂ ಸಹ ರಾಜ್ಯ ಸರ್ಕಾರ ಈಡೇರಿಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಅವ್ರನ್ನ ಒತ್ತಾಯವನ್ನು ಮಾಡ್ತಿದ್ದೇನೆ. ನಮಸ್ಕಾರ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ ನಮ್ಮ ಹೆಬ್ಬಗೋಡಿನಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ
ಸೇರಿ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಇಂಡಿಯಾಗೆ ಗೊತ್ತು, ಅವ್ರಿಗೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು, ಅವ್ರಿಗೆ ಗೊತ್ತು. ಅವರಲ್ಲಿರೋ ನಿಯತ್ತು, ಅವರೇ ನಮ್ಮ ಸಂಪತ್ತು. ಇವತ್ತು ಅವರಿಗೆ ಕರ್ನಾಟಕ ರತ್ನನ ಸರ್ಕಾರ ಘೋಷಣೆ ಮಾಡಿದೆ. ಅಭಿಮಾನಿಗಳಿಗೆ ನಿಜವಾಗ್ಲೂ ತುಂಬ ಒಂದು ಸಂತೋಷವನ್ನು ತಂದುಕೊಟ್ಟಂಥ ಕ್ಷಣ ಇದು. ನಾವು ಇವತ್ತು ಕೂಡ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಕರ್ನಾಟಕ ರತ್ನ ಕೊಟ್ಟಿರೋದಕ್ಕೆ ಎಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳ ಮೂಲಕ ನಾವು ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ. ಸ್ವಾಮಿ, ನಾವು ನಿಮ್ಮ ಹತ್ರ ಕೇಳೋದಷ್ಟೇ, ಸುಮಾರು ಜನ ಅಭಿಮಾನಿಗಳು ನೊಂದು ಬೆಂದು ಬಿಟ್ಟಿದ್ದೀವಿ. ತಾವೇನು ನಮಗೋಸ್ಕರ ಆಸ್ತಿ ಅಂತಸ್ತು ಏನೂ ನಾವು ಕೇಳಲಿಲ್ಲ. ನಮ್ಮ ಅಣ್ಣ ವಿಷ್ಣು ಅಣ್ಣನಿಗೋಸ್ಕರ ಒಂದು ಗುಡಿ ಕಟ್ಟಕ್ಕೆ 10 ಗುಂಟೆ ಜಾಗ ಕೊಡಿ. ನೀವು ನಮ್ಮ ಅಣ್ಣಂಗೆ 10 ಗುಂಟೆ ಜಾಗ ಅಭಿಮಾನ ಸ್ಟುಡಿಯೋದಲ್ಲಿ ಎಲ್ಲಿ ಬಿದ್ದಿತ್ತೋ ಅದೇ ಜಾಗದಲ್ಲಿ ಎದ್ದು ನಿಲ್ಲಬೇಕು. ಅದು ಅಲ್ಲಿ ಒಂದು ದೇವಸ್ಥಾನ ನಾವು ಕಟ್ಟಬೇಕು. ಅದು ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ. ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳಿಕೊಳ್ಳೋದಷ್ಟೇ, ನಾವು ಸಾಯೋ ಗಂಟ, ನಮ್ಮ ಜೀವ ಇರೋ ಗಂಟ ಈ ಒಂದು ಜಾಗ ಕೊಟ್ಟದ್ದೇ ಆದ ಕ್ಷಣದಲ್ಲಿ ನಾವು ಚಿರಋಣಿಯಾಗಿರ್ತೀವಿ ಅಂತ ಈ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ವಿಷ್ಣುದಾದ. ಸಾಹಸ ಸಿಂಹ ವಿಷ್ಣುವರ್ಧನ್ 75ನೇ ದಿನದ ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಮತ್ತು ಹೆಬ್ಬಗೋಡಿ ವಿಷ್ಣುದಾದ ಅವರ ಸಂಘದ ಬಾಬು ಮತ್ತು ನಾಗರಾಜು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಮ್ಮ ಅಪ್ಪ ಅವರು ಮಾಡಿದ್ದಾರೆ. ಎಲ್ಲರಿಗೂ ಸೇರಿ ಧನ್ಯವಾದನೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ, ಮುಂದಕ್ಕೂ ಇದೇ ಥರ ಮಾಡಲಿ ಅಂತ ಕೇಳ್ತೀನಿ. ಇವರೆಲ್ಲರೂ ಹೇಳಿದ್ರು ವಿಷ್ಣು ಸ್ಮಾರಕ ಆಗುತ್ತೆ ಅಂತ. 100% ಆಗೇ ಆಗುತ್ತೆ, ಅದಾಗಲೇಬೇಕು. ಅದರಿಂದ ಸಿದ್ದರಾಮಯ್ಯ ಅವರೂ ಸಾಥ್ ಕೊಟ್ಟೇ ಕೊಡ್ತಾರೆ. ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಜಾಗಕ್ಕೆ ಬೆಲೆ ಕಟ್ಟನ ಆಗಲಿ ನಾನು ಈಸ್ಕೊತೀನಿ ಅಂತ ಒಂದು ಮಾತು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ಈ 100% ಇವ್ರು ಹೇಳ್ದಂಗೆ ಆಗೇ ಆಗುತ್ತಲ್ಲ, 100% ಆಗೇ ಆಗುತ್ತೆ. ಅಲ್ಲಿ ವಿಷ್ಣು ಸ್ಮಾರಕ ನಿಲ್ಲುತ್ತೆ. ಅದಕ್ಕೆ ಜೈ ಕರ್ನಾಟಕ ಮತ್ತು ಜೈ ವಿಷ್ಣುದಾದ.